ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಕೆಲವು ಕ್ಷಣಗಳಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದಂತಹ ನಮ್ಮ ಸತೀಶ್ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅವರ ಜೊತೆಗೆ ಸದಾನಂದ ಅವರು ಬರ್ತಿದ್ದಾರೆ, ನರೇಂದ್ರ ಬಾಬು ಅವರು ಬರ್ತಿದ್ದಾರೆ, ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದ ಸತೀಶ್ ಅವರು ಅವರ ಸ್ನೇಹಿತರೊಂದಿಗೆ ಆಗಮಿಸಿದ್ದಾರೆ. ತುಂಬಾ ಧನ್ಯವಾದಗಳು, ಎಲ್ರಿಗೂ ಧನ್ಯವಾದಗಳು. ಚೆನ್ನಾಗಿ ಕನ್ನಡ ಚೆನ್ನಾಗಿ ಆಚರಿಸೋಣ. ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಜೊತೆ ಇರ್ತೀನಿ. ನನ್ನೆಲ್ಲ ಪುಟಾಣಿ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಯುವ ಮುಖಂಡರಾದಂತಹ ನರೇಂದ್ರ ಬಾಬು ಅವರು ಆಗಮಿಸಿದ್ದಾರೆ, ಹಾಗೂ ಜನಪ್ರಿಯ ಶಾಸಕರಾದಂತಹ ಸತೀಶ್ ರೆಡ್ಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈಗ ಎಲ್ಲರೂ ದೂರ ತಗೊಳ್ಬೇಕು. ಜೈ ಭಾರತ ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ. ಬೆಂಗಳೂರಿನ ಒಗ್ಗರಣೆಯ ಉಪವಿಭಾಗ ಭಾಗದ ಎಲ್ಲ ಆತ್ಮೀಯ ಬಂಧುಗಳೇ, ವಿದ್ಯಾರ್ಥಿಗಳ ಎಲ್ಲ ಕನ್ನಡ ಅಭಿಮಾನಿಗಳೇ, ನಮ್ಮ ಜೊತೆ ಇದ್ರೂ ಕೂಡ ಪಾಪ ಕನ್ನಡ ರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳಕ್ಕಾಗದಂತ ಅನೇಕರು ಕೂಡ ಇದ್ದಾರೆ. ಅದು ದರ್ಶನ ಇರ್ಬೋದು, ಅನೇಕರು ನಮ್ಮ ತುಂಬ ಆತ್ಮೀಯರಿದ್ದಾರೆ. ಬಂಧುಗಳೇ, ಅದನ್ನ ಇಷ್ಟೇ ಕೇಳ್ಕೊಳ್ಳುವಂಥದ್ದು, ನಾವೆಲ್ಲ ಇಲ್ಲಿ ಹುಟ್ಟಬೇಕಂದ್ರೆ ಅವರ ಪೂರ್ವಜ ವಿಶೇಷವಾಗಿ ಶಾಲೆಯ ಮಕ್ಕಳ ಅವರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮಕ್ಕಳು ಕೂಡ ಅರ್ಪಣೆ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ರೂಪನಗರ ಮತ್ತು ಇಂಜಾಪುರ ವಲಯ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ
ನೆಚ್ಚಿನ ಶಾಸಕರು ದಾವನಹಳ್ಳಿಯ ಅಭಿವೃದ್ಧಿಯ ಕಾರಣದಂತ ಸತೀಶ್ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಬಯಸೋಣ. ಯುವ ನಾಯಕರು ಮತ್ತೆ ಗಣೇಶ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡ ಗಣೇಶ್ ಮತ್ತೆ ರಾಮಕೃಷ್ಣ ಅವರು ಎಲ್ಲ ನನ್ನ ಸ್ನೇಹಿತರು ಎಲ್ಲರೂ ಇವತ್ತು ಅತ್ಯಂತ ಅದ್ದೂರಿಯಾಗಿ ಜನರಂಜನೆ ಆಯಿತು. ಸಾಯಂಕಾಲ ವಿಶೇಷ ಮನೋರಂಜನಾ ಕಾರ್ಯಕ್ರಮಗಳಿದೆ. ಮಕ್ಕಳಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಗಣೇಶ ಆವತ್ತಿನ ಮನವಿ ಮಾಡ್ತಾರೆ. ಹೆಣ್ಣನ್ನು ಆಗಿಲ್ಲ ಕೆಲವು ಹಿರಿಯರ ರೂಪಗಳನ್ನ ಮತ್ತೆ ಎಲ್ಲರ ಬಡವಣೆಯಲ್ಲಿ ಎಲ್ಲರೂ ಕೇಳ್ತಾ ಇಲ್ಲ, ಶಾಸಕ ಮಾಡ್ತಾ ಇಲ್ಲ ಮಾಡ್ತಾ ನಾವು ನಿಮ್ಮ ಭರವಸೆ ಇದೀವಣ ನಿಮ್ ಕೈ ಮುಗಿದು ಕಾನೂನು ಕೇಳ್ತಾ ಇದೀವಿ. ನಮಗೆ ರೂಪಗಳ ಒಮ್ಮೆ ಮತ್ತು ಅವರೆಲ್ಲ ಸಭೆಗಳು ಸೇರಿ ಇಡೀ ನಾಡಿನ ಸನ್ಮಾನ ಕಾರ್ಯಕ್ರಮ ನಮಗೆ ಒಂದು ಪುಟ್ಟ ಸನ್ಮಾನ ಹಾಗೆ ಸೈಯದ್ ಸಲಮಾನ್ ನಮ್ಮ ಸೈಯದ್ ಸಲಮಾನ್ ಅವರಿಗೆ ನಮ್ಮ ಗಣೇಶ ನಾಯಕರಿಂದ ಸನ್ಮಾನ ಸನ್ಮಾನವನ್ನು ಕೂಡ ಗಣೇಶ ನಾಯಕ ಅವರು ಮಾಡ್ತಿದ್ದಾರೆ. ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಎಂದು ಒಂದೇ ಸತ್ಯವ ಹೇಳುವ ಎಂದಿಗೂ ನೀವೇನೇ ತಾಯಿ ತಂದೆ. ಸುಖ ಸಂತೋಷ ಇರಲಿ, ಹೊಸ ಉಲ್ಲಾಸ ತರಲಿ, ಬದುಕಿನ್ನೇಕೆ ಎನ್ನುವ ಬರಿ ನೋವಲ್ಲದೆ ಬರಲಿ. ನಗುತ್ತಾ ನಗುತ್ತಾ ದಿನ ಬಾಳೋ ಆಸೆ ಕನ್ನಡ. 6ನೇ ಕ್ಲಾಸ್ ಮಕ್ಕಳಲ್ಲ, 6ನೇ ಕ್ಲಾಸ್ ಮಕ್ಕಳು ಬರೆಸ್ರಿ ನನ್ನ ಕನ್ನಡ
ನೀವೆಲ್ಲರೂ ಪ್ಲೇಟ್ಗಳನ್ನ ಈ ಮರದ ಹತ್ರ ತಂದು ಒಂದೇ ತರ ಹಾಕ್ಬೇಕು, ಅರ್ಥ ಆಯ್ತಾ? ಊಟ ಮಾಡ್ಬಿಟ್ಟು ಪ್ಲೇಟ್ ಎಲ್ಲ ಒಂದೇ ತರ ಇಡಬೇಕು ಪ್ಲೇಟ್ಗಳನ್ನ. ಮಕ್ಕಳೆಲ್ಲ ಊಟ ಮಾಡಿ ಪ್ಲೇಟ್ಗಳೆಲ್ಲ ತಗೊಂಡು ಒಂದೇ ತರ ಹಾಕ್ಬೇಕು, ಆಯ್ತಾಯ್ತಾ? ಇಲ್ಲ ಎತ್ಕೊಂಡು ಎಲ್ಲ ಎತ್ತಿ ಪರವಾಗಿಲ್ಲ, ಸ್ವಚ್ಛ ಭಾರತ ನಾವು ಮಾಡಿ ಯೋಜನೆ ಮಾಡೋಣ. ಎತ್ತಿ ಎಲ್ಲ ಕಾಸು ಎತ್ತಿ, ಗ್ಲಾಸ್ ಕವರ್ ಯಾವುದು ಇಡಬಾರ್ದು ಅಲ್ಲಿ. ಅಯ್ಯೋ 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 ಯಾವ್ದು ಹೇಳ್ತೀನಿ ದಡ ಎಲ್ಲೆಲ್ಲಿ ಯಾರು ವಿನ್ನು ಯಾರು ವಿನ್ನು ಯಾರು ವಿನ್ನು ವಿನ್ನರ್ 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 ಸೆಕೆಂಡ್ ಪ್ರೈಸ್, ಮೂರು ಜನ ಫಸ್ಟ್ ಸೆಕೆಂಡ್ ಥರ್ಡ್. ಕಂಗ್ರ್ಯಾಚುಲೇಷನ್ಸ್. ಕಪ್ಪೆ ಬೇಕು ಮತ್ತೆ ಯಾರು ಎಲ್ಲ ಸೈಲೆಂಟ್ ಆಗಿ ಕುತ್ಕೊಳ್ಬೇಕು. ನರ್ತಿವಾಗ
ಇದು ಆ ಚಿಕ್ಕ ಚೆನ್ನಾಗಿದೆ ಬುಕ್ಕ. ಬೇರೆ ಇದೆ ಶಬೀರಣ್ಣ ಏಳನೇ ಕ್ಲಾಸಾ? ಕೊಡಿ ಕೊಡಿ ಏಯ್ತ್ ಇದೆ ಕೊಡು. ಏನು ಈ ಒಂದು ಕಾರ್ಯಕ್ರಮ ಅದ್ಧೂರಿಯ 25ನೇ ವರ್ಷದ ಈ ಭಾಗದಲ್ಲಿ ಬಹಳ ಅದ್ಧೂರಿಯ ಈ ಒಂದು ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಿ. ಕರುನಾಡಿ ಕೈ ಚಾಚಿದೆ ನೋಡೆ ಹಸಿರುಗಳೇ ಆ ತೋರಣಗಳೇ ಬೀಸೋ ಗಾಳಿ ಚಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ
ನೀನಾ ಹ. ಥು. ಹಾಗೆ ಇನ್ ಎಷ್ಟು ದಿವಸ ಅಂತ ಹೀಗೆ ಕಾಟ ಕೊಡ್ತೀಯೋ? ಕಾಟ ಅಲ್ಲ, ಪ್ರೀತಿ ನಿನ್ನ ಬರಿಬೇಕು ಅನ್ನೋ ಕಾಟ. ಅಲ್ಲ, ಕೆಟ್ಟ ಚಟ. ನೀನ್ ಏನೇ ಹೇಳು, ನನ್ನ ಪ್ರೀತಿ ಕಾವೇರಿ ನೀರಷ್ಟು ಪವಿತ್ರ. ನಿನ್ ಕೋಟಿ ಮೂತಿನ ಕಾವೇರಿಗೆ ಹೋಲಿಸ್ಬೇಡ. ಹಾಗಾದ್ರೆ ಗಾಳಿ ಎಷ್ಟು ಪವಿತ್ರ. ಉಸಿರು ಕಟ್ ಸತ್ತೋಗ್ತೀಯ. ಬೆಂಕಿ ಎಷ್ಟಾದ್ರೆ ಸುಟ್ಟು ಬೂದಿ ಆಗ್ತೀಯ. ಬೆಂಕಿಲಿ ಸುಟ್ಟು ಕರಕಲ ಆದ್ರೂ ಚಿಂತೆ ಇಲ್ಲ. ನೀನು ನನಗೆ ಬೇಕು, ನಿನ್ನ ಪ್ರೀತಿ ನನಗೆ ಬೇಕು. ಐ ಆಮ್ ಇನ್ ಲವ್. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಟ್ಟಿ ಅಣ್ಣನ್ ಪ್ರೀತ್ಸೆ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಟ್ಟಿ ಅಣ್ಣನ್ ಪ್ರೀತ್ಸೆ. ಪ್ರೀತ್ಸೆ ಮೆಚ್ಚಿರುವ ಚಿಂತಕ ನಾಯಕ ಕೋಟಿ ಬರಿ ಬರೆಯ ಮಕ. ಎಲ್ಲ ಬಲ್ಲ ಪಂಡಿತ ಇವರ ಹೆಸರು ಸುಪ್ರಭಾತ. ಸಂವಿಧಾನದ ಮೃತ ಕೊಟ್ಟು ಕಾಯ್ದ ಭಾರತ. ವಿಶೇಷವಾದ ಗೀತೆಗೆ ನೃತ್ಯ ಮಾಡಿದ್ದಾರೆ ಎಲ್ಲರೂ ಸೇರಿ. ವೈಕುಂಠವನ್ನೆಲ್ಲ ಗಳಬರಿಸಿದರೂ ಕಾಣಲಾಗದ ಈ ನನ್ನ ಕುಲ ವೈರಿಯನ್ನು ನಿನ್ನಲ್ಲಿಯೇ ತೋರಿಸಿಬಿಟ್ಟಿಯ ಮಗನೇ.
ಆಚರಣೆಯನ್ನ ಇವತ್ತು ನಮ್ಮೂರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಸಡಗರೆಯಿಂದ ಆಚರಣೆ ಇವತ್ತು ಮುಖ್ಯ ಅತಿಥಿಯಾಗಿ ನಿಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಎಂ ಸತೀಶ್ ಅಣ್ಣನ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆಯಿಂದ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಹಾಗೆ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಜಿ ನರೇಂದ್ರ ಬಾಬು ಅಣ್ಣವರು, ಅವ್ರಿಗೆ ನಮ್ಮ ಊರಿನ ಹಿರಿಯರಾದಂತಹ ರಾಮಕೃಷ್ಣಣ್ಣವರು, ಶ್ರೀನಿವಾಸ್ ಬಾಬು ಅವರು, ನಿರ್ಮಾಪಕರು ಬೇಗೂರು ಕಾಲೇಜಿನ, ಹಾಗೆ ಎಲ್ಲ ಆಕ್ರಮಣ ಆಗಿರ್ಬೋದು, ನಮ್ಮ ಜಗ್ಗಣ ಆಗಿರ್ಬೋದು, ಮನದಲ್ಲಿರುವಂತ ಎಲ್ಲ ನಮ್ಮ ಸಂಘಟಕರು ಯಾರಿದ್ದಾರೆ ಅವರೆಲ್ಲ ದಯವಿಟ್ಟು ಮೇಲೆ ಬಂದ್ಬಿಡಿ. ಕನ್ನಡ ಭಾಷೆನ ಹೆಚ್ಚಾಗಿ ಮಾತಾಡೋದ್ರಿಂದ ನಾವು ಕನ್ನಡನ ಬೆಳೆಸೋಣ, ಬಹಳ ಎತ್ತರಕ್ಕೆ ಇನ್ನೂ ಸಾರೋಣ ಅಂತ ಸತೀಶ್ ಅವರು ಒಂದು ಮಾತು ಹೇಳ್ತಾರೆ. ಅವ್ರ ಬಗ್ಗೆ ಒಂದು ಸಣ್ಣ ವಿಚಾರ ಹೇಳಬೇಕು ಈ ಸ್ಟೇಜ್ ಅಲ್ಲಿ. ಅಸೆಂಬ್ಲಿಯಲ್ಲಿ ತಾವೆಲ್ಲರೂ ಒಂದು ಮಾತು ಕೇಳಿರ್ತೀರ, ಮಗು ಮೇಲೆ ಅಂದಾಗೆ ನಮ್ಮ ಎಲ್ಲರ ಮೇಲೂ 1,20,000 ಸಾಲದಲ್ಲಿದ್ದೀವಿ ನಾವು. ಅದನ್ನ ಕಂಠಕೋಶವಾಗಿ ಹೇಳಿ ಎದೆ ತಕ್ಕೊಂಡು ಹೇಳಿದ್ದು ನಮ್ಮ ಶಾಸಕರು MLA ಸತೀಶ್ ಅಣ್ಣ ಅವರು ಅಸೆಂಬ್ಲಿಯಲ್ಲಿ. ಸೊ ಅದನ್ನ ನಾವೆಲ್ಲ ಸಾಲ ಬಹುತೇಕ ಸಾಲದಲ್ಲಿ ನಾವು ಮುಳುಗಿರುವಂತದ್ದು. ಈ ವಿಚಾರನ ಅಸೆಂಬ್ಲಿಯಲ್ಲಿ ನಮ್ಮೆಲ್ಲರ ಪರವಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ಇದು ಒಂದು ಚರ್ಚೆ ಮಾಡಿದ್ರು ನಮ್ಮೆಲ್ಲ ಪ್ರೀತಿಯ ಸತೀಶ್ ಅಣ್ಣ. ಈಗ ನಮ್ಮನ್ನೆಲ್ಲ ಕೂರ್ತು ಒಂದು 2 ಮಾತನ್ನ ಸತೀಶ್ ಅಣ್ಣ ಅವರು ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ರೂಪೇನಗರ ಮತ್ತು NGR ಬಡಾವಣೆಯ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ, ಹಿರಿಯರೇ, ಕಿರಿಯರೇ, ಎಲ್ಲರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಅಭಿವೃದ್ಧಿಯ ಅಧಿಕಾರರು, ಸೋಲಿಲ್ಲದ ಸರದಾರರು ಆದಂತ ಸತೀಶ್ ಅಣ್ಣನವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ರಾಮಕೃಷ್ಣ ಅವರೇ, ಶ್ರೀನಿವಾಸ್ ಬಾಬು ಅವರೇ, ಸಂಪಂಗಣ್ಣವರೇ, ಅಸ್ತಮ್ಮಣ್ಣವರೇ, ಅರವಿಂದ್ ಶ್ರೀನಿವಾಸ್ ಅವರೇ, ಮತ್ತೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ ಅಂತ ಗಣೇಶ್ ಮತ್ತು ಎಲ್ಲ ಸ್ನೇಹಿತರೆ, ಇವತ್ತು 25ನೇ ವರ್ಷದ ವಾರ್ಷಿಕೋತ್ಸವ. ಅದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ 20 ವರ್ಷ ಧ್ವಜಾರೋಹಣ ನಾನೇ ಮಾಡಿದ್ದೀನಿ. ಅದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಈ ರೂಪೇನಗರ ಮತ್ತು NGR ಬಡಾವಣೆ ಈ ನಡುವೆ ನಾವು ನೋಡ್ತಾ ಇರೋದಂಗೆ ಎಲ್ಲೂ ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮೊದಲು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ, ಆದ್ರೆ 2.5 ವರ್ಷದಿಂದ ಯಾವ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ. ಅದು ನಮಗೆ ಗ್ಯಾಪ್ನಲ್ಲಿ ಇಟ್ಕೋಬೇಕಾಗಿದೆ. ಮತ್ತೆ ಇನ್ನೊಂದು, ಮೊದಲು ಸತೀಶ್ ಅಣ್ಣ ಇದ್ದಾಗ ರೂಪೇನಗರ ವಾರ್ಡ್ ಅಂತ ಮಾಡಿದ್ರು. ಆದ್ರೆ ಈಗ ಕೋಡಿ ಚಿಕ್ಕನಹಳ್ಳಿ ವಾರ್ಡ್ ಅಂತ ಇವಾಗ ಯಾರೊಬ್ರು ಬಂದು ಮಾಡಿದ್ದಾರೆ. ಆದ್ರೆ ಕೋಡಿ ಚಿಕ್ಕನಹಳ್ಳಿಯಲ್ಲಿರುವಂತವ್ರು ನಮ್ಮ ಸ್ನೇಹಿತರೆ ಮಾಡಬಹುದಾಗಿತ್ತು. ಇಲ್ಲ, ಪ್ರತಿಯೊಂದು ಸ್ಟ್ರೀಟ್ ಲೈಟ್ ಇರ್ಬೋದು. 2 ವರ್ಷದಿಂದ ಯಾರಾದ್ರೂ ನೋಡಿದ್ರೆ ಸ್ಟ್ರೀಟ್ ಲೈಟ್ ಹಾಕಿರೋದು ಯಾರಾದ್ರೂ ಬಂದು? ಕಾರಣ ಇದು ಕಾಂಗ್ರೆಸ್ ಸರ್ಕಾರ ಗ್ಯಾಪ್ ಇಟ್ಕೊಬೇಕಾಗಿದೆ. ನಾವು ಈಗ ಬಂದು ಕೆಲವರು ಬಂದು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೆಲ್ಲ 2 ವರ್ಷದಿಂದ ಎಲ್ಲೋಗಿದ್ರು ಅವರು. ಈಗ ಚುನಾವಣೆ ಬರ್ತಾ ಇದ್ದಿಲ್ಲ. ಯಾರನ್ನೂ ಅವ್ರು ನಂಬೇಡಿ. ಮುಂದಿನ ದಿನ ಮೆಟ್ರೋ ನಮ್ಮ ಹೆಸರು ಆಗಿಲ್ಲ ಅಂತ ಖಂಡಿತ ಅದನ್ನ ಮಾಡೇ ಮಾಡಿಸ್ತಾರೆ. ಮಾಡಿಸೋರ್ಗು ನಾನಂತೂ ಬಿಡಲ್ಲ. ಬಹಳ ವಿಚಾರಗಳನ್ನ ಕೂಡ ನಾವು ಎತ್ಕೊಳ್ಳಿ ಕೊಟ್ಟಿದ್ದೀವಿ. ಶಾಸಕರು ನಮ್ಮ ಜೊತೆ ಇಲ್ಲಿವರೆಗೂ ಸದಾ ನಮ್ಮ ಜೊತೆ ಇಲ್ಲಿವರೆಗೂ ನಿಂತ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ನಮ್ಗೆಲ್ರಿಗೂ ಭರವಸೆ ಇದೆ ನಮ್ಮ ಊರು ಕಳೆದವೆಲ್ಲ ಉಳ್ಕೊಳ್ಳುತ್ತೆ ಅಂತ. ಖಂಡಿತ ನಾವೆಲ್ಲ ಆತ್ಮೀಯ ಸ್ನೇಹಿತರಾದಂಥ ಮಂಜು ಅವರೇ, ಗಣೇಶ್ ಅವರೇ, ನನ್ನ ಸಹೋದರರಾದಂಥ ಬಾಬು ಅವರೇ, ನಮ್ಮ ಈ ಒಂದು ಕಾರ್ಯಕ್ರಮದ ರೂವಾರಿಗಳು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಗಣೇಶ್ ಅವರೇ ಮತ್ತು ರಾಮಕೃಷ್ಣ ಅವರೇ, ನಮ್ಮ ರಾಮಣ್ಣ ಅವರೇ, ಇನ್ನು ವೇದಿಕೆ ಮೇಲೆ ಇರುವಂಥ ಬಾಬು, ಸಂಪಂಗಣ್ಣ, ನಮ್ಮ ಎಲ್ಲ ಮುಸ್ಲಿಂ ಬಂಧುಗಳು
ನಮ್ಮ ಅವರು ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ಈ ಒಂದು ವೇದಿಕೆ ಮೂಲಕ ಹೇಳಲಿಕ್ಕೆ ನಾವು ಬಂದಿದ್ದೇವೆ. ತಮ್ಮೆಲ್ಲ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ. ಅದ್ಭುತವಾದಂಥ ಒಂದು ನಾಟಕದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ವಾಯ್ಸ್ ಅನ್ನ ಆ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಆ ವಾಯ್ಸ್ ಇವತ್ತು ಕೂಡ ಭೂಮಿದವರು ಅವರು ಕೂಡ ನಮ್ಮ ಅಲ್ಲಿದ್ದಾರೆ. ಆದರೆ ಅವರೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಇದೆ. ಮತ್ತೊಬ್ಬ ನೋವಿನಲ್ಲಿರುವಂಥ ನಮ್ಮ ದರ್ಶನ್ ಅವರು ಕೂಡ ನಮ್ಮ ಆತ್ಮೀಯರು, ಅವರ ಜೊತೆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಬೆಂಗಳೂರು ಕರ್ನಾಟಕ ಅಂದರೆ ಒಂದು ಶಾಂತಿಯ ತೋಟ. ಯಾರೇ ಬಂದರೂ ಕೂಡ ಬೆಂಗಳೂರು ಅಂದರೆ ತುಂಬ ಪ್ರೀತಿಯಿಂದ ಎಲ್ಲ ಅತಿ ಹೆಚ್ಚು ಚಿನ್ನ ಎಲ್ಲಿ ಸಿಗುತ್ತೆ ಅಂದರೆ ಅದು ಕರ್ನಾಟಕದಲ್ಲೇ, ಕೋಲಾರಲ್ಲಿ KGF ಅಲ್ಲಿ ಸಿಗುವಂಥದ್ದು. ಹೆಚ್ಚು ಗಂಧದ ಮರ ಸಿಗುತ್ತೆ ಎಲ್ಲಿ ಅಂತ ಕೇಳಿದ್ರೆ ಅದು ಕರ್ನಾಟಕದಲ್ಲೇ ಸಿಗುವಂಥದ್ದು. ಯಾವುದಾದ್ರೂ ಕೇಳಿದ್ರೆ ಅದು ಬೆಂಗಳೂರೇ. ITBT ಸಿಟಿ ಯಾವುದು ಅಂತ ಕೇಳಿದ್ರೆ ಅದು ಬೆಂಗಳೂರೇ. ಆ ರೀತಿ ಒಂದು ಬೆಂಗಳೂರಿನ ಜನ ಅದು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಯಾವುದೋ ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರನೇ ಅದು ಸಾಧ್ಯ ಬಂದಿವೆ. ರೂಪನಗರ ಮತ್ತೆ ಬೊಮ್ಮನಹಳ್ಳಿ ನಿಲ್ದಾಣ ಆಗಬೇಕು ಅಂತ ನಮ್ಮೆಲ್ಲರ ಒತ್ತಾಯವಿದೆ. ಒತ್ತಡವನ್ನು ಸರ್ಕಾರದ ಮೇಲೆ ಈಗಾಗಲೇ ಹಾಕಿದ್ದೇವೆ ಮತ್ತು ಅವ್ರಿಗೆ ನಾವು ಮನವಿಯನ್ನು ಕೂಡ ಇನ್ನೇನು ಕೊಟ್ಟಿದ್ದೇವೆ. ಅವ್ರು ಏನಾದರೂ ಮಾಡಲಿಲ್ಲ ಅಂದರೆ ಇನ್ನೊಂದು ತಿಂಗಳಲ್ಲಿ ನಾವೇ ಬೋರ್ಡ್ ಹಾಕೋಣ. ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದು. ನಮಗೆಲ್ಲ ಕನ್ನಡ ಇರ್ಬೋದು, ರಸ್ತೆ ದೀಪಗಳು, ರೇಷನ್ ಕಾರ್ಡು, ಅದ್ರ ಜೊತೆಗೆ ಶಾರದಮ್ಮ ಅವ್ರ ಪಾಪ ಇಲ್ಲ, ಗೋಪಾಲ್ ರೆಡ್ಡಿ ಅವರು ಪಾಪ ಇಲ್ಲ. ಅವರ ನೆನಪಲ್ಲಿ ಬಾಬುಗೆ ನಾವು ಒತ್ತಡವನ್ನು ಹಾಕಿದಾಗ ರೂಪನಗರ ದಿನ್ನೆ ಮನೆಗಳು ಅವ್ರಿಗೆ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಟ್ಟಂಥದ್ದು. ₹1 ಕಾಲೋನಿವರೆಗೂ ಕೂಡ ಹಕ್ಕುಪತ್ರಗಳನ್ನು ಫ್ರೀಯಾಗಿ ಕೊಡ್ತಾರೆ. ಅನೇಕ ಬಡವರಿಗೆ ಮನೆಗಳನ್ನು ಕಟ್ಸ್ಕೊಟ್ರು. ಕರೋನಾ ಸಂದರ್ಭದಲ್ಲಿ ನಾವೆಲ್ಲ ಯಾರು ಮನೆಯಲ್ಲಿ ಮಲಗಿಲ್ಲ, ನಾವೆಲ್ಲ ಅನ್ನವನ್ನು ಕೊಡುವಂಥ ಕೆಲಸ, ಚಿಕಿತ್ಸೆಯನ್ನು ಕೊಡಿಸೋ ಬಗ್ಗೆ ಕೆಟ್ಟದಾಗ ಮಾತಾಡೋದು, RSS ಬಗ್ಗೆ ಕೆಟ್ಟದಾಗ ಮಾತಾಡೋದು, ಬರೀ ಮಾತುಗಳನ್ನು ಮಾತಾಡುವಂಥದ್ದು ಬಿಟ್ಟರೆ ಕೆಲಸ ಮಾಡೋವಂಥದ್ದು ಇಲ್ಲ. ಇವತ್ತು ಬೆಂಗಳೂರು ಒಂದಾಗಿತ್ತು BBMP, ಇವತ್ತು ಗ್ರೇಟರ್ ಬೆಂಗಳೂರು ಆಗಿ 5 ಮಾಡಿದ್ದಾರೆ. ಏನಾದರೂ ಎಕ್ಸ್ಟ್ರಾ ವಾರ್ಡ್ಗಳು ಮಾಡಿ ಬೇರೆ ಬೇರೆ ಊರುಗಳನ್ನ ತಗೊಂಡಿದ್ದಾರೆ. ಇವೆಲ್ಲ ಕೇಳಿ ಬರ್ಕೊಂಡು ಹೋಗಿದ್ದಾರೆ. ಎಲ್ಲ OTP ಹಾಕೊಂಡು ನಿಮ್ಮ ಹತ್ರ ಬರ್ಕೊಂಡು ಹೋಗಿದ್ದಾರೆ. ಎಷ್ಟು ಜನದ ರೇಷನ್ ಕಾರ್ಡ್ ಕಿತ್ತಾಕ್ಬಿಡ್ತಾರೋ ಗೊತ್ತಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಅವರು ಮಿನಿಸ್ಟ್ರು ಮುನಿಯಪ್ಪರವರು, ಅವರು ನಿಮಗೆ ಯೋಗ್ಯತೆ ಇದ್ರೆ ಯಾರಾದರೂ ಅಕ್ಕಿ ಕಳ್ತನ ಮಾಡ್ತಾ ಇದ್ರೆ ಅವ್ರನ್ನ ಹಿಡಿದು ಜೈಲಿಗೆ ಹಾಕ್ಬೇಕು. ಪಾಪ ಬಡವ್ರ ಕಾರ್ಡ್ ಯಾಕೆ ಕಿತ್ತಾಕ್ತೀರಾ? ಇದನ್ನ ನಾವು ವಿಧಾನಸಭೆಯಲ್ಲೂ ಗಟ್ಟಿಯಾಗಿ ಮಾತಾಡಿದ್ದೇವೆ. ಒಂದೇ ಒಂದು ಕಾರ್ಡು ಕೂಡ ಕೀಳಬಾರ್ದು. ಕೂಡ ಕೆಲಸ ಮಾಡುವಂಥವ್ರಿಗೆ ನಿಮ್ಮ ಆಶೀರ್ವಾದ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ರೂಪಿಸಿ ಎಲ್ಲರನ್ನು ಒಟ್ಟಿಗೆ ಸೇರಿಸುವಂತ ಕೆಲಸ ನಮ್ಮ ಗಣೇಶ್ ಮತ್ತೆ ಸ್ನೇಹಿತರು ಮಾಡಿದ್ದಾರೆ. ಅವ್ರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಅಭಿನಂದನೆ ಹೇಳೋಣ. ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ. ವರ್ಷದಲ್ಲಿ ಯಾರ ಹತ್ರ ಕೂಡ ಕೈ ತೋರಿಸ್ಕೊಳ್ಳುವಂತ ಕೆಲಸ ಮಾಡಿಲ್ಲ. ನಿಮ್ಮ ಮನೆ ಮುಂದೆನೇ ಇಲ್ಲೊಂದು ಬಾರ್ ಇತ್ತು, ಏನಪ್ಪ ಹೆಸರು, ಲಾವಣ್ಯ ಬಾರ್. ಆ ಬಾರ್ನ ತೆಗಿಬೇಕು ಅಂತ ಪಾಪ ಮಹಿಳೆಯರೆಲ್ಲ ನಮ್ಮ ಮನೆ ಹತ್ರ ಒಂದು 50 ಜನ ಬಂದಿದ್ರು. ಅಣ್ಣ ಬೆಳಗ್ಗೆ ಆದ್ರೆ ಗಲಾಟೆ ಅಣ್ಣ, ಇಲ್ಲಿ ಆ ಬಾರಿಂದ ನಾವು ಆಚೆ ಬರೋಂಥವ್ರು ಕುಡಿದು ಬಂದು ಗಲಾಟೆ ಮಾಡ್ತಾರೆ, ತೆಗಿಯೋಣ ಅಂತ. ಆ ಬಾರ್ನ ಎಚ್ಚಬಾರ್ದು ಅಂತ ಒಂದಷ್ಟು ಜನ, ಕೊನೆಗೆ ಆ ಬಾರ್ನ ಎತ್ತಿ ನಗರ ಅಂದ್ರೆ ಅಷ್ಟು ಪ್ರೀತಿಸುವಂಥದ್ದು. ಆ ಬ್ರಿಡ್ಜ್ ಮಾಡ್ಬೇಕಂದಾಗ ಅಥವಾ ಸ್ಕೈ ಬ್ರಿಡ್ಜ್ ಮಾಡಬೇಕು ಅಂತ ಹೇಳಿದಾಗ ಎಲ್ಲದಕ್ಕೂ ನಾವು ಕೆಲಸವನ್ನ ನಾವು ಮಾಡಿದ್ದೇವೆ. ಮೆಟ್ರೋದೊಂದು ಬಾಬು ತುಂಬಾ ಸಲ ಕೇಳ್ಬಿಟ್ಟಿದ್ದಾನೆ, 100% ನಾವು ಅವರ ಜೊತೆ ಇದ್ದೇವೆ, ನಾವು ಮಾಡಿಕೊಡ್ತೇವೆ. ಅದರಲ್ಲಿ ಯಾವುದೇ ರೀತಿಯಾದಂಥ ದ್ವಂದ್ವ ಇಲ್ಲ ಅಥವಾ ಅನುಮಾನನೂ ಬೇಡ. ಆ ಪ್ರೀತಿ ಇದೆ. ನಮ್ಮ ಸರ್ಕಾರ ಇದ್ರೆ ಒಂದು ದಿನದಲ್ಲಿ ಆರ್ಡರ್ ಮಾಡಿಸ್ತಾ ಇದ್ದೆ. ಈ ಸರ್ಕಾರ ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅವ್ರಿಗೇನು ಏನು ಗೀಚಿದ್ರು ಗೊತ್ತಾಗಲ್ಲ. ಲಾಂಚ್ ಮಾಡಿಸ್ಬೇಕು ಅಂತ ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ದಯವಿಟ್ಟು ಆ ಟೀಸರ್ ಅನ್ನ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ ಬ್ರದರ್, ಪ್ಲೇ ಮಾಡಿ. ಅಲ್ಲೇ ಕುತ್ಕೊಂಡು ಸ್ವಲ್ಪ ಆ ಕಡೆ ನೋಡಿ ಸಾಕು. ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ಮಂಜು ಅವರು. ಇಲ್ಲ, ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ. ಸೊ ಏನು ಸಿನಿಮಾದಲ್ಲಿ ಜಯಸೂರ್ಯ ಅವರು ಆಕ್ಟ್ ಮಾಡೋಕ್ಕಿಂತ ಶುರು ಮಾಡಿದಾಗ ಒಬ್ಬ ಹಿರಿಯನ ತರ ಮುಂದೆ ಬಂದು ಅವ್ರಿಗೆ ಗೈಡ್ ಮಾಡಿದ್ದಾರೆ.
ಮಂಜು ಬಂದು ಹೇಳಿದ್ರು ಸರ್, ನಾವು ಈ ಥರ ಸಿನಿಮಾ ಮಾಡಿದ್ವಿ, ಈ ಥರ ಕಷ್ಟ ಆಯಿತು, ಈ ಥರ ಒಳ್ಳೇದಾಯಿತು, ಈ ಥರ ಮಾಡಿ ಅಂತ ಅದರಲ್ಲಿ MLA ಮಗನ ಪಾತ್ರ ಮಾಡಿದ್ರು ವಿಲನ್ ಆಗಿ. ಈಗ ಹೀರೋ ಆಗಿ ಟಾಸ್ಕ್ ಅನ್ನೋಂಥ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಅವರೇ ಹೇಳ್ತಾರೆ. ಈಗ ಜಸ್ಟ್ ನನ್ನ ಟೀಸರ್ನ ನೀವು ನೋಡಿದ್ರಿ, ನಿಮ್ಗೆ ಇಷ್ಟ ಆಗಿದ್ರೆ November 21ಕ್ಕೆ ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ದಯವಿಟ್ಟು ಹೋಗಿ ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು. ಹಾಗೆ ನಮ್ಮ ಬೇಗೂರು ಕಾಲಮಿತ್ರಗಳ ನಿರ್ಮಾಪಕರಾಗಿದ್ದಂತಹ ಎಂ ಶ್ರೀನಿವಾಸ್ ಬಾಬು ಅವರು ಕೂಡ ವೇದಿಕೆಯಾಗಿದ್ದಾರೆ. ಅವ್ರಿಗೂ ಸಹ ಸಣ್ಣ ನಮ್ಮ ರೂಪನಗರ ಭಾಗದ ರಾಮಕೃಷ್ಣನ್ ಅವರು ಬಂದಿದ್ದಾರೆ. ರಾಮಕೃಷ್ಣನ್ ಅವರು ವೇದಿಕೆ ಮುಂಬಾಗ ಬರಬೇಕು. ಅವ್ರಿಗೂ ಸಹ ನಮ್ಮ ಶಾಸಕರ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಅಕ್ರಮಣ್ಣ ಅವರು ಬಂದಿದ್ದಾರೆ. ಅಕ್ರಮಣ್ಣ ದಯವಿಟ್ಟು ಬರಬೇಕು. ಜಯರಾಜ್ ಅವರು ಬಾಬುವನ್ನ ಮಧುಸಿಂಗ್ ದಯವಿಟ್ಟು ವೇದಿಕೆ ಮೇಲೆ ಬಂದು ನೀವು ನಮ್ಮ ಗೆಸ್ಟೆಲ್ಲ ಪೊಲೀಸ್ ರಮಣ ಅವರು ಸಹ ವೇದಿಕೆಗೆ ಬಂದಿದ್ದಾರೆ. ಪೊಲೀಸ್ ರಮಣ ಅವರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬನ್ನಿ. ಅವರು ಸಹ ಶಾಸಕರಿಂದ ಸನ್ಮಾನ. ಹಾಗೆ ನಮ್ಮ ಸಂಪರ್ಕಣ್ಣವರು ರೂಪದ ಅಗ್ರಹಾರ ಜಯರಾಜನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಧುಸಿಂಗ್ ಜಯರಾಜನ. ಹಾಗೆ ಈ ವೇದಿಕೆಗೆ ಅಲಂಕಾರ ತುಂಬಿದಂತಹ ನಮ್ಮ ನಿಮ್ಮೆಲ್ಲರೂ ಸೂರ್ಯ ಕೂಡ ಜೊತೆಗೆ ಪಾಲ್ಗೊಳ್ಳಬೇಕು. ಹಾಗೆ ನಮ್ಮ ರೂಪನಗರ ಬಂದ ಮಹಿಳಾ ಶಕ್ತಿ ಕೂಡ ನಮ್ಮ ಜೊತೆ ಇವತ್ತಿದೆ ವೇದಿಕೆ ಮೇಲೆ. ಎಲ್ಲ ಮಹಿಳೆಯರು ಬಾಬುಣ್ಣ ಹಾಗೆ ಮಂಜುಸಿಂಗ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇದು ನಿಮ್ಮ ಹಬ್ಬ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೆ ನಮ್ಮ ಜಯರಾಜಣ್ಣ ಅವರು ರೂಪನಗರ ಭಾಗದ ಮುಖಂಡರು, ನಾಯಕರು, ಇವ್ರಿಗೂ ಸಹ ಒಂದು ಸಣ್ಣ ಸನ್ಮಾನವನ್ನ ಮಾಡಬೇಕು. ನಮ್ಮ ಮಹಿಳಾ ಮುಖಂಡರೆಲ್ಲ ಬೇಕು. ಭಾಗ್ಯಲಕ್ಷ್ಮಿಯವರು ತಾವು ಯಾವುದೇ ಕಾರ್ಯಕ್ರಮ ಬಂದಾಗ ತಾವೇ ಮುಂದೆ ನಿಂತು ನಮಗೆಲ್ಲ ಸಹಕಾರ ಕೊಟ್ಟಂತವರು. ಮುಖಂಡರು ಅವರು ಕೂಡ ಈ ವೇದಿಕೆ ಮಾಡಿದ್ದಾರೆ. ಅವರು ಕೂಡ ಬರಬೇಕು ಅಂತ ಕೇಳ್ಕೊಳ್ತೇನೆ. ಮಹಿಳೆಯರೆಲ್ಲ ದಯವಿಟ್ಟು ಬನ್ನಿ. ನೀವು ನಮಗೊಂದು ಶಕ್ತಿಶಾಲಿಯಾಗಿ ವಿರಾಟ್ನಗರ ಭಾಗದ ನಾಯಕರಾಗಿರುವಂತಹ ಮುಖಂಡರಾಗಿರುವಂತಹ ನಮಗೆ ಸೀನಿಯರ್ ಆಗಿರುವಂತಹ ಮೇಜೆ ಹರಿಯಣ್ಣ ಅಂತ ನಾವು ಫೇಮಸ್ ಆಗಿದ್ದಾರೆ. ಗೆಳೆಯನಾದಂತ ಮಂಜು ಕೂಡ ಬಂದಿದ್ದಾರೆ. ಮಂಜು ಕೂಡ ದಯವಿಟ್ಟು ಈ ವೇದಿಕೆ ಮೇಲೆ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಸ್ವಲ್ಪ ಈ ಸ್ಟೇಜ್ ನಾನು ಸ್ವಲ್ಪ ಕ್ಲಿಯರ್ ಮಾಡಿಕೊಟ್ಟು ಇನ್ನೊಂದಷ್ಟು ಜನಕ್ಕೆ ಸನ್ಮಾನ ಮಾಡುವ. ಕೋಡಿ ಚಿಕ್ಕನಹಳ್ಳಿ ಭಾಗದಿಂದ ಬಂದಿರುವಂತ ನಮ್ಮ ಪುರುಷೋತ್ತಮ ಅವರು ಬರಬೇಕು ದಯವಿಟ್ಟು ಮುಂದೆ. ಅವ್ರಿಗೂ ಸಹ ಸಾಧಿಕರು ಕೂಡ ವೇದಿಕೆ ಮಾಡಿದ್ದಾರೆ. ಅವರು ಕೂಡ ಒಂದು ಸಣ್ಣ ಸನ್ಮಾನ. ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡೋಣ ಯೋಜನೆ ಮಾಡಿದಂತ ಗಣೇಶ್ ನಾಯಕ್ ಅವರಿಗೆ ಒಂದು ದೊಡ್ಡ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಣೇಶ್ ನಾಯಕ್ ಅವರಿಗೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಶಾಸಕರಾದಂತಹ ಶ್ರೀಯುತ ಎಂ ಸತೀಶ್ ರೆಡ್ಡಿ ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಪ್ರೀತಿಯನ್ನ ತೋರ್ಮಾನ. ಮುಂದಿನ ಭವಿಷ್ಯದಲ್ಲಿ ಬಹಳ ಒಳ್ಳೆ ನಟನಾಗಿ ಬೆಳಬೇಕು ಅಂತ ನಮ್ಮೆಲ್ಲರ ಪ್ರೀತಿ ಆದರಿಂದ ನಮ್ಮಲ್ಲಿ ಸದಾ ಇರುತ್ತೆ ಸರ್. ಹಾಗೆ ನಮ್ಮ ರೂಪಿನ ಅಗ್ರಹಾರದಲ್ಲಿ ಮತ್ತೊಬ್ಬ ನಾಯಕರಿದ್ದಾರೆ ಜಗ್ಗೇಣ ಭಾಗದ ಮಂಜುರಣ್ಣ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸ್ವಲ್ಪ ವೇದಿಕೆನ ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ ದಯವಿಟ್ಟು. ನಾಲ್ಕು ಬಾರಿ ನಮ್ಮ ಮನಸ್ಸನ್ನ ಅಪ್ರೀತಿಯನ್ನ ಗೆದ್ದಿದಂತ MLA ಶ್ರೀ ಎಂ ಸತೀಶ್ ರೆಡ್ಡಿ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಶ್ರೀಯುತ ಗಣೇಶ್ ನಾಯಕ್ ಮತ್ತು ಇಡೀ ತಂಡ ಸ್ನೇಹಿತರು ಸೇರಿ ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ನಮ್ಮ ಪ್ರೀತಿಯನ್ನ ತೋರಿಸೋಣ. ನಾವೆಲ್ಲ ಸೇರೋದಕ್ಕೆ ಮೂಲ ಕೇಂದ್ರ ಬಿಂದುವಾಗಿದ್ದು
ನಮ್ಮ ಗಣೇಶಣ್ಣ. ಸೊ ಅವ್ರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಮಾಡಿದ ಶಾಸಕರಿಗೆ ಧನ್ಯವಾದ. ಸನ್ಮಾನ ನಮ್ಮ ಕೋಣಚಿಕ್ಕಮಳ್ಳಿ ಭಾಗದಿಂದ ಬಂದಿರುವಂತಹ ಜಿತೇಂದ್ರ ಮತ್ತು ಮಂಜು ಅಣ್ಣ ದಯವಿಟ್ಟು ಇಲ್ಲೇ ವೇದಿಕೆ ಮೇಲೆ ಇರಬೇಕು. ನಮಗೆಲ್ಲರಿಗೂ ನಮ್ಮ ರುಚಿಯನ್ನು ಸಣ್ಣ ಪುಟ್ಟ ಎತ್ತರನ್ನ ನಮ್ಮ ದಯವಿಟ್ಟು ತೋರಿಸಿ ನಮ್ಮ ಸೈಕಲ್ ಆಟೋ ನಾವು ಅವರಿಗೆ ಕೊಡುವಂತಹ ಗೌರವ ಯಾವುದೇ ರೀತಿಯಲ್ಲಿ ಸನ್ಮಾನ ಮಾಡಿಲ್ಲ ಆದ ತಕ್ಷಣ ನಾವು ಯಾರು ಗೌರವ ಕೊಡ್ತೀವಿ. ಮಂಜಣ್ಣ ಇನ್ ಮಾತಾಡಲ್ಲ. ಮಂಜಣ್ಣ ಓಕೆನಾ ಇಂತಹ ಸುಂದರವಾದ ಒಂದು ರಸಮಂಜರಿ ಕಾರ್ಯಕ್ರಮ ಜೊತೆಗೆ ನಮ್ಮ ಇಡೀ ಕನ್ನಡ ಸಂಭ್ರಮವನ್ನ ಆಚರಣೆ ಮಾಡಿಕೊಡೋದಕ್ಕೆ ಬಹಳ 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 ಸ್ಪಂದಿಸಿದ್ದು. ಹಾಗೆ ಇದೆಲ್ಲ ಹೋರಾಡಿದಂತಹ ನನ್ನ ಎಲ್ಲ ಸಹಪಾಠಿಗಳಿಗೂ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಕನ್ನಡ ಸಂಭ್ರಮ ಇವತ್ತು 25 ವರ್ಷಗಳ ಕಾಲ ಇವತ್ತು ಪೂರೈಸಿದೆ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಮುಂದಿನ ಕಾರ್ಯಕ್ರಮಗಳನ್ನ ನಮ್ಮ ಬಹಳ ಸುಂದರವಾದ ಆನಂದಪಟ್ಟರು. ಹಾಗಾಗಿ ಅದರ ಬಗ್ಗೆ ಮಾತನಾಡಿದರು. ಅವರು ನಮ್ಮ ಕಲಾವಿದರೆಲ್ಲರೂ ಕೂಡ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಿ
ಗೀತೆಗಳನ್ನ ಅವಳ ಫೋನ್ ಮ್ಯಾಲೆ ಡೈಲಿ ನನ್ನ ಕಣ್ಣ ನೀರ ಕಲಿ ಲಘು ಜಾಸ್ತಿ ಆದಾಗಲೇ ನಮಗಿರೋ ಬುಡ್ನ ನಾನು
ತಾಯಿಯ ಆಶೀರ್ವಾದ, ಭಕ್ತಾದಿಗಳು ಆಶೀರ್ವಾದವನ್ನು ಪಡ್ಕೊಳ್ಳಬಹುದು. ನಿಮ್ಮ ಕೈಯಲ್ಲಾದ ಒಂದು ಸಹಾಯ. ನಾನಾಗಲೇ ಹೇಳಿದಾಗೆ ಅವರ ತಂದೆ ಈ ಬಡಾವಣೆಯಲ್ಲಿ ಹರೀಶ್ ರೆಡ್ಡಿ ಅವರ ಮಗ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿ ಈ ಹೋಗಲಿ ಅಂತ ಹೇಳ್ತಾ ಇದೀಗ ಬಂದಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಿ ಗೀತೆಯನ್ನ ಮುಂದುವರಿಸೋಣ. ಕಾಣದಂತೆ ಮಾಯವಾದರು ನಮ್ಮ ಶಿವ ಕೈಲಾಸ ಸೇರಿಕೊಂಡರು ಒಂದು ಗೀತೆ ನಮ್ಮ ಪುಟ್ಟ